ಇನ್ನು ಚಳಿಗಾಲ ಅಧಿವೇಶನದ ಎರಡನೇ ದಿನವೂ ಕೂಡ ವಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದೆ. ಮತ ಪರಿಷ್ಕರಣೆಯನ್ನು ವಿರೋಧಿಸಿ ಸಂಸತ್ ಮುಂಭಾಗದಲ್ಲಿ ವಿಪಕ್ಷಗಳು ಧರಣಿಯನ್ನು ನಡೆಸಿದೆ. ಲೋಕಸಭಾ ಕಲಾಪದಲ್ಲೂ ಕೂಡ ಮತ ಪರಿಷ್ಕರಣೆ ಚರ್ಚೆಗೆ ಆಗ್ರಹಿಸಿ ಗದ್ದಲವನ್ನ ನಡೆಸಿದೆ. ಮತ ಪರಿಷ್ಕರಣೆಯನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಐಎನ್ಡಿಎ ಕೂಟದ ಮಿತ್ರ ಪಕ್ಷಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಸಂಸತ್ ಅಧಿವೇಶನ ಆರಂಭಗೊಂಡಿದೆ, ಆದರೆ ವಿಪಕ್ಷಗಳು ಹೋರಾಟವನ್ನ ನಡೆಸ್ತಾ ಇದೆ. ಚಳಿಗಾಲದ ಅಧಿವೇಶನದ ಎರಡನೇ ದಿನ ಇವತ್ತು ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಂಸತ್ ಭವನದ ಹೊರಭಾಗದಲ್ಲೂ ಕೂಡ ಹೋರಾಟವನ್ನ ನಡೆಸಲಾಗಿದೆ. ಮತ ಪರಿಷ್ಕರಣೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಹೋರಾಟ, ಜೊತೆಗೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿಯವರೆಗೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿದೆ. ಇವತ್ತು ಎರಡನೇ ದಿನ, ಇವತ್ತು ಕೂಡ ಸದನದ ಒಳಗಡೆ ಹಾಗೂ ಹೊರಗೆ ಎರಡು ಕಡೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮತ ಪರಿಷ್ಕರಣೆಯನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಹೋರಾಟವನ್ನ ನಡೆಸ್ತಾ ಇದೆ. ಜೊತೆಗೆ ಸೆಷನ್ ನಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.